ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಅಂಬಿಕನ್ನ ಕೈ ಹಿಡ್ಕೊಂಡು ಅನಿಕಾ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಬಿಡು ಅನಿಕಾ, ಯಾಕೆ ಈ ರೀತಿ ಹೇಳ್ಕೊಂಬರ್ತಿದ್ಯಾ, ಬಿಡೆ ಅಂತ ಹೇಳಿ ಅಂಬಿಕಾ ಕೂಗಿದ್ರು ಕೂಡ ಅನಿಕಾ ಬಿಡೋದೇ ಇಲ್ಲ. ಮಾಮ್, ಈ ಅಗಸ್ತ್ಯ ನಮ್ಮ ಮಾತು ಕೇಳ್ತಾ ಇಲ್ಲ. ಅಗಸ್ತ್ಯ ಈ ಮದುವೆ ಆಗೋದಿಲ್ಲ ಮಾಮ್, ನನಗೆ ಚೆನ್ನಾಗಿ ಗೊತ್ತು. ಆ ಕಾವೇರಿನ ಅವನು ಬಿಡೋದಿಲ್ಲ. ಹಾಗೆ ನಮಗೆಲ್ಲರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಕೂಡ ಹೇಳಿದ್ದಾನೆ. ಅದು ಯಾವುದು ಗೊತ್ತಾ? ತಾತನ ನೋಡಿಬಿಟ್ಟು ಮದುವೆ ಕ್ಯಾನ್ಸಲ್ ಮಾಡಿದ್ನಲ್ಲ ಅಗಸ್ತ್ಯ, ಆ ಹುಡುಗಿನೇ ಅಂತೆ ಈ ಕಾವೇರಿ. ಅದಕ್ಕೆ ಅಗಸ್ತ್ಯ ತಾತನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ನಾನು ಕಾವೇರಿ ಜೊತೆಗೆ ಇರಬೇಕು, ನಾನು ಈ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮಾಮ್, ನನ್ನ ಮದುವೆ ನಿಜವಾಗ್ಲೂ ಆಗಿದೆ ಅಂತ ಹೇಳಿ ನಾನು ಖುಷಿ ಪಡೋದಾ, ಅಥವಾ ಈಗ ಆಗಬೇಕಾಗಿರೋ ಮದುವೆ ಆಗೋದಿಲ್ಲ ಅಂತ ಹೇಳಿ ದುಃಖ ಪಡೋದಾ, ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಆಗಲೇ ವಿವೇಕ್ ಬಂದುಬಿಟ್ಟು ಅಷ್ಟೊಂದು ಖುಷಿಯಾಗಿ ಮಾತಾಡ್ತಾ ಇದ್ದರೆ ಆ ಖುಷಿನ ಎಂಜಾಯ್ ಮಾಡೋಕ್ಕೂ ನನಗೆ ಆಗ್ತಿಲ್ಲ ಮಾಮ್, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಾಮ್ ಅಂತ ಹೇಳಿ ತುಂಬಾ ಮಾತಾಡ್ತಾ ಇರ್ತಾಳೆ. ಆಗ ಅಂಬಿಕಾ ಇದ್ದವಳು, ಇವಾಗ ತಾನೇ ಹೊಸ ಜೀವನಕ್ಕೆ ಕಾಲಿಟ್ಟಿದೀಯಾ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೀಯಾ? ನಿಮ್ಮಮ್ಮ ನಾನು ಇದ್ದೀನಿ ಅಲ್ವಾ, ನಾನು ಎಲ್ಲನೂ ನೋಡ್ಕೊಳ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮಾಮ್, ನಿನ್ನ ಪ್ಲ್ಯಾನ್ ಇಲ್ಲಿ ವರ್ಕ್ ಆಗುತ್ತಾ ಇಲ್ವೋ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅಗಸ್ತ್ಯ ನನ್ನ ಮಾತಿಗೆ ಸ್ವಲ್ಪನೂ ಬೆಲೆ ಕೊಡ್ತಾ ಇಲ್ಲ. ಅವ್ನ ಜೀವನ ಏನಾದರೂ ಆಗಲಿ, ಅವ್ನು ಮಾತ್ರ ಚೆನ್ನಾಗಿರಬೇಕು ಅಂತ ಅಷ್ಟೇ ಅವ್ನು ಯೋಚನೆ ಮಾಡ್ತಿದ್ದಾನೆ ಮಾಮ್ ಅಂತ ಹೇಳಿ ಅನಿಕಾ ಹೇಳ್ತಿರ್ಬೇಕಾದ್ರೆ, ಹಾಗೆಲ್ಲ ಏನೂ ಆಗೋದಿಲ್ಲ, ನಾನು ನೋಡ್ಕೊಳ್ತೀನಿ. ನೀನು ಇವಾಗ ತಾನೇ ಮದುವೆ ಆಗಿದೆಯಾ, ಹೋಗು. ಅರುಂಧ ರೆಡಿಯಾಗಿದ್ದಾಳ ಇಲ್ವಾ ಅಂತ ಹೇಳಿ ನೋಡೋಗು. ನೀನು ಅಲ್ಲಿ ಹೋಗಿದ್ರೆ ಈ ಕಡೆ ವಿವೇಕ್ ಕೂಡ ತುಂಬ ಖುಷಿ ಪಡ್ತಾರೆ, ಹೋಗಿ ನೀನು ಇಲ್ಲಿಂದ ಅಂತ ಹೇಳಿಬಿಟ್ಟು ಅಂಬಿಕಾ ಈ ಕಡೆ ಅನಿಕನ ಕಳಿಸ್ತಾರೆ. ಹಾಗೆಯೇ ನಾನು ಮಾಡಿರೋ ಪ್ಲ್ಯಾನು ವರ್ಕ್ ಆಗಲೇಬೇಕು. ಶಶಿ, ನೀನು ನನ್ನಿಂದ ಇಷ್ಟೊಂದು ವಿಷಯನ ಮುಚ್ಚಿಟ್ಟಿದ್ದೀರಾ, ಇಷ್ಟೊಂದು ವಿಷಯ ಮುಚ್ಚಿಟ್ಬಿಟ್ಟು ನೀವು ಆ ಕಾವೇರಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಲ್ಲ, ನಾನು ಸುಮ್ಮನೆ ಬಿಡೋದಿಲ್ಲ, ನಾನು ಏನು ಮಾಡಬೇಕು ಅಂತಿದ್ದೀನೋ ಅದನ್ನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಂಬಿಕಾ ಮಾತಾಡ್ಕೊಳ್ತಾ ಇರ್ತಾಳೆ. ಇನ್ನೊಂದು ಕಡೆ ವೃಂದನ ಹುಡುಗಿಯರು ಎಲ್ಲರೂ ಸೇರಿಕೊಂಡು ರೆಡಿ ಮಾಡ್ತಾ ಇರ್ತಾರೆ. ಅಲ್ಲಿಗೆ ವಿವೇಕ್ ಬರ್ತಾರೆ. ವಿವೇಕ್ ಬಂದುಬಿಟ್ಟು, ಸಿಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನಿನ್ನನ್ನು ಈ ಥರ ನೋಡೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನೇನು ನೀನು ಇಷ್ಟಪಟ್ಟ ಹಾಗೆ ಮದುವೆ ಆಗ್ತಿದ್ಯಾ, ಮದುವೆ ಆದಮೇಲೆ ಈ ಅಣ್ಣನ ಮರೆಯೋದಿಲ್ಲ ಅಲ್ವಾ ಅಂತ ಹೇಳಿ ವಿವೇಕ್ ಮಾತಾಡ್ತಾ ಇರ್ತಾನೆ. ಬ್ರೋ, ನಿನ್ನನ್ನು ನೋಡ್ಕೊಳ್ಳೋದಕ್ಕೆ ಇವಾಗ ಅದಕ್ಕೆ ಬಂದಿದ್ದಾರೆ, ನಿನ್ನ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ. ನಾನು ಅಗಸ್ತ್ಯನ ಮದುವೆ ಆಗಿಬಿಟ್ಟು ಮದುವೆ ಆದ ತಕ್ಷಣವೇ ನಾವು ಹನಿಮೂನ್ಗೆ ಹೊರಟೋಗ್ಬಿಡ್ತೀವಿ. ಹಾಗೆ ಟಿಕೆಟ್ ಬುಕ್ ಆಗಿದೆ ಅಲ್ವಾ ಬ್ರೋ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸಿಸ್, ಇಷ್ಟೊಂದು ಅರ್ಜೆಂಟಾ, ಯಾಕೆ ಇಷ್ಟೊಂದು ಅರ್ಜೆಂಟು, ಸ್ವಲ್ಪ ಸಮಾಧಾನವಾಗಿ ಇರು ಅಂತ ಹೇಳಿ ವಿವೇಕ್ ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲೇ ಇದ್ದಂತಹ ಹುಡುಗಿಯರು ಇವಳು ನೋಡ್ತಾ ಇದ್ದರೆ ತುಂಬ ಸ್ಪೀಡಾಗಿದ್ದಾಳೆ, ತಾಳಿ ಕಟ್ತಿದ್ದಂತಲೇ ಇವಳು ಹನಿಮೂನ್ಗೆ ಹೋಗ್ತಾಳೆ ಅಂತ ಅನಿಸುತ್ತೆ ಅಂತ ಹೇಳಿ ಹುಡುಗಿರು ಕೂಡ ಮಾತಾಡ್ತಾರೆ. ಹೌದು, ಮತ್ತೆ ಇನ್ನೇನಿದೆ, ಅಫ್ಕೋರ್ಸ್ ನಾನು ಇಷ್ಟಪಟ್ಟವನ್ನ ಮದುವೆ ಆಗ್ತಾ ಇದ್ದೀನಿ, ಅವನ ಜೊತೆ ನಾನು ಹನಿಮೂನ್ಗೆ ಹೋಗ್ತೀನಿ, ಅವನ ಜೊತೆ ಹೋಗದೆ ಇನ್ಯಾರ ಜೊತೆ ಹೋಗೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಈ ವೃಂದ ಮಾತಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅನಿಕನು ಕೂಡ ಬರ್ತಾಳೆ. ಓ ಬನ್ನಿ ಅದಕ್ಕೆ ಅಂತ ಹೇಳಿ ಕರ್ಕೊಳ್ತಾಳೆ. ಅವಳ ಕೈಯಲ್ಲಿ ಕೂಡ ಒಂದು ಗಿಫ್ಟ್ ಬಾಕ್ಸನ್ನು ತೊಗೊಂಬಂದಿರ್ತಾಳೆ. ಅದನ್ನು ನಿನಗೋಸ್ಕರ ಈ ತವ್ರ ಮನೆ ಕಡೆಯಿಂದ ನಾನು ಕೊಡ್ತಾ ಇದ್ದೀನಿ, ನಿನ್ನ ಅದಕ್ಕೆ ಆಗಿತ್ತು, ಇದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಅನಿಕಾ ಕೊಡ್ತಾಳೆ. ಅದನ್ನು ಓಪನ್ ಮಾಡಿ ನೋಡಿದಂತಹ ವೃಂದನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ವಾವ್, ಅದಕ್ಕೆ ಎಷ್ಟು ಚೆನ್ನಾಗಿದೆ, ಈ ರೀತಿ ಇದೆಯೋ ನನ್ನ ಜ್ಯುವೆಲ್ಲರಿನ ಎಷ್ಟೆಲ್ಲ ಸರ್ಚ್ ಮಾಡಿದೆ ಆದರೆ ನನಗೆ ಸಿಗಲೇ ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ತುಂಬಾ ಖುಷಿನ ವ್ಯಕ್ತಪಡಿಸ್ತಾ ಇರ್ತಾಳೆ. ಹಾಗೆ ವಿವೇಕ್ ಕೂಡ ಸೂಪರ್ ಹನಿ, ಸೂಪರ್ ಆಗಿದೆ ಅಂತ ಹೇಳಿಬಿಟ್ಟು ಅನಿಕಾಗೆ ಹೇಳ್ತಾ ಇರ್ತಾರೆ. ಅನಿಕಾ ಇದ್ದವಳು, ಏನು ಮಾತಾಡ್ತಿದ್ದೀರಾ ನೀವು ಅಂತ ಹೇಳಿ ಕೇಳ್ತಾರೆ. ಆಗ ಅದನ್ನೇ ಹೇಳಬೇಕು ಅಂತ ಇದ್ದೆ ಅನಿ, ಇವಳು ಏನು ಸ್ಪೀಡಾಗಿದ್ದಾಳೆ ಗೊತ್ತಾ, ಮದುವೆ ಆಗ್ತಿದ್ದಂಗೆ ಆಕೆಗೆ ಅಗಸ್ತ್ಯನ ಕರ್ಕೊಂಡು ಫಾರಿನ್ಗೆ ಹೋಗ್ಬಿಡ್ತಾಳಂತೆ, ಹನಿಮೂನ್ಗೆ ಹೋಗ್ತಾಳಂತೆ, ನಮ್ಮನ್ನು ಯಾರನ್ನು ಕೇರೆ ಮಾಡೋದಿಲ್ಲ, ನಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ಹೌದು, ನೀನು ಇಷ್ಟೊಂದು ಆಸೆ ಇಟ್ಕೊಂಡಿದೆಯಲ್ಲ, ಎಲ್ಲಾದರೂ ಅಗಸ್ತ್ಯ ಸರ್ ಬೇರೆ ಪ್ಲ್ಯಾನ್ ಮಾಡಿದ್ರೆ ಏನು ಮಾಡ್ತೀಯಾ, ಹನಿಮೂನ್ ಕ್ಯಾನ್ಸಲ್ ಆದರೆ ಏನು ಮಾಡ್ತೀಯಾ ಅಂತ ಹೇಳಿ ಫ್ರೆಂಡ್ಸ್ ಕೇಳ್ತಾರೆ. ಹನಿಮೂನ್ ಕ್ಯಾನ್ಸಲ್ ಆಯಿತು ಅಂತಂದರೆ ನನ್ನ ಹನಿಮೂನ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ವಿವೇಕ್ ಹೇಳ್ತಾನೆ. ಇವರಿಬ್ಬರು ಮಾತಾಡ್ಕೊಳ್ಳೋದನ್ನು ನೋಡಿಬಿಟ್ಟು ಈ ಕಡೆ ಅನಿಕಾಗೆ ತುಂಬಾ ಬೇಜಾರಾಗ್ತಾ ಇದೆ. ಇವರಿಬ್ಬರು ಇವಾಗಲೇ ಹೀಗೆ ಮಾತಾಡ್ತಾ ಇದ್ದಾರೆ, ಮುಂದೆ ನನ್ನ ಜೀವನ ಹೇಗೆ ಅಂತ ಹೇಳಿಬಿಟ್ಟು ಈ ಅನಿಕಾ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಈಗ ಈ ಕಡೆ ವೃಂದ ಮಾತ್ರ ಅಗಸ್ತ್ಯನ ಜೊತೆ ಚೆನ್ನಾಗಿದ್ದರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ತಿಳ್ಕೊಂಡಿರೋ ಅನಿಕನ ಜೀವನ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇನ್ನೊಂದು ಕಡೆ
ಪ್ರಮೋದ ದೇವಿಯವರು ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ಶಶಿ ಬರ್ತಾರೆ. ಶಶಿ ಬಂದ್ಬಿಟ್ಟು, ಅಮ್ಮ ಏನಮ್ಮ, ಏನು ನಡೀತಾ ಇದೆ ಇಲ್ಲಿ, ನೀನು ಏನು ಪ್ಲ್ಯಾನ್ ಮಾಡಿದ್ಯಾ ಅಂತ ನನಗೆ ಹೇಳಮ್ಮ, ನನಗೆ ತಲೆ ಕೆಟ್ಟೋಗ್ತಾ ಇದೆ, ಹೇಳಮ್ಮ ಅಂತ ಹೇಳಿ ಹೇಳ್ತಾನೆ. ಈಗಾಗಲೇ ಈ ಕಡೆ ಹನಿಕನ್ ಮದುವೆನೂ ಕೂಡ ಆಯಿತು, ಹಾಗೆ ಇನ್ನೊಂದು ಮದುವೆಗೆ ಎಲ್ಲ ಶಾಸ್ತ್ರನೂ ನಡೀತಾ ಇದ್ದಾವೆ, ಏನು ಪ್ಲ್ಯಾನ್ ಮಾಡಿದ್ಯಾ ಅಂತ ಹೇಳಮ್ಮ ಅಂತ ಹೇಳಿ ಹೇಳಿದಾಗ, ಇಲ್ಲ ಶಶಿ, ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ, ಅದು ಏನಾಗಬೇಕು ಅಂತಿದೆಯೋ ಅದೆಲ್ಲ ಹಾಗೇ ಆಗುತ್ತೆ ಅಂತ ಹೇಳಿ ಪ್ರಮೋದ ದೇವಿಯವರು ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ನೀನು, ಈಗ ಅಗಸ್ತ್ಯ ಮತ್ತು ಕಾವೇರಿ ಮದುವೆ ನಿಲ್ಲಿಸೋದಕ್ಕೆ ಏನು ಪ್ಲ್ಯಾನ್ ಮಾಡಿಲ್ವಾ ನೀನು, ಅವಿಬ್ಬರು ಮಕ್ಕಳು ಏನು ಮಾಡ್ತಾರೆ ಮಾಮ್ ಅಂತ ಹೇಳಿ ತಲೆ ಕೆಡಿಸ್ಕೊಂಡಾಗ, ಇದು ಅವ್ರ ಜೀವನ, ಅವರೇ ನೋಡ್ಕೊಳ್ತಾರೆ, ಇದನ್ನು ಅವರೇ ನಿಂತ್ಕೊಂಡು ನಿಭಾಯಿಸ್ಕೋಬೇಕು, ನಾನು ಇದಕ್ಕೆ ಇನ್ವಾಲ್ವ್ ಆಗೋದಿಲ್ಲ, ಪ್ರತಿದಿನವೂ ಪ್ರತಿ ಕ್ಷಣವೂ ನಾನೇ ಅವ್ರ ಜೊತೆ ಇದ್ದು ಅವರ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ ಶಶಿ, ನಾನು ಯಾವ ಪ್ಲ್ಯಾನನ್ನು ಕೂಡ ಮಾಡಿಲ್ಲ, ಹಾಗೆ ನೀನು ಅವ್ರ ತಂದೆ ಆಗಿ ಏನಾದರೂ ಪ್ಲ್ಯಾನ್ ಮಾಡೋದಿದ್ರೆ ಮಾಡು ಅಂತ ಹೇಳಿ ಪ್ರಮೋದ ದೇವಿ ಅವರು ಹೇಳ್ತಾರೆ. ಮಾಮ್ ಏನು ಹೇಳ್ತಾ ಇದೆಯಾ, ನಾನು ಪ್ಲ್ಯಾನ್ ಮಾಡೋದಾ, ಇಷ್ಟು ದಿವಸ ನೀನು ಯಾವ ಪ್ಲ್ಯಾನ್ ಮಾಡಿದ್ಯೋ ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೊಂಬಂದಿರೋದು ಅಷ್ಟೇ ನನ್ನ ಕೆಲಸ, ಇವತ್ತು ಪ್ಲ್ಯಾನ್ ಮಾಡುವಂತ ನನಗೆ ಹೇಳ್ತಾ ಇದೆಯಾ ಅಮ್ಮ ಅಂತ ಹೇಳಿ ಶಶಿ ಕೇಳಿದಾಗ, ನೋಡು ನೀನು ಏನೇ ಒಂದು ಹೇಳಿದ್ರೂ ಕೂಡ ನನ್ನ ಮೇಲೆ ಡಿಪೆಂಡ್ ಆಗಿದೆಯಾ, ಅದೇ ರೀತಿ ಅಗಸ್ತ್ಯನೂ ಆಗಬಾರ್ದು ಅಲ್ವಾ, ಅವನ ಜೀವನನ ಅವ್ನು ನೋಡ್ಕೋಬೇಕು, ಅವನ ನಿರ್ಧಾರನ ಅವ್ನು ತಗೊಳ್ಳೇಬೇಕು, ಅದಕ್ಕೆ ನಾನು ಎಲ್ಲ ಅವನಿಗೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿ ಪ್ರಮೋದ ದೇವಿಯವರು ಹೇಳ್ತಾರೆ. ಇಷ್ಟು ದಿವಸ ಆ ಮಕ್ಕಳ ಜೊತೆಗೆ ನಾವಿದ್ದು ಸಡನ್ನಾಗಿ ಅವ್ರ ಕೈ ಬಿಟ್ಬಿಟ್ರೆ ಹೇಗೆ ಅಂತ ಹೇಳಿ ಶಶಿ ತಲೆ ಕೆಡಿಸ್ಕೊಳ್ತಾನೆ. ಇಲ್ಲಪ್ಪ, ನಾನು ಮಾತ್ರ ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀನು ಅವರಪ್ಪ ಆಗಿ ಪ್ಲ್ಯಾನ್ ಮಾಡೋದಿದ್ರೆ ಮಾಡು, ನನ್ನ ಅಭ್ಯಂತರ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಪ್ರಮೋದ ದೇವಿಯವರು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಶಶಿಯವರು ಏನು ಮಾಡೋದಪ್ಪ ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅಗಸ್ತ್ಯ ಈ ವೃಂದನ ಹುಡುಕೊಂಡು ವೃಂದ ಅಂತ ಹೇಳಿ ವೃಂದ ರೂಮ್ಗೆ ಬರ್ತಾರೆ. ಆದರೆ ಅಲ್ಲಿ ವೃಂದ ಕಾಣಿಸೋದಿಲ್ಲ. ಅಲ್ಲಿದ್ದಂತಹ ಇಬ್ಬರು ಟೀಚರ್ಸು, ಏನು ಸರ್ ನೀವು ಇಲ್ಲಿ ಬಂದಿದ್ದೀರಾ, ನಾವು ಇಷ್ಟು ಬೇಗ ಹುಡುಗಿನ ತೋರಿಸೋದಕ್ಕಾಗೋದಿಲ್ಲ, ಏನಿದ್ರು ಮಂಟಪದಲ್ಲಿ ಅಷ್ಟೇ ನೋಡ್ಬೇಕು ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇಲ್ಲ, ನಾನು ವೃಂದ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿ ಅಗಸ್ತ್ಯ ಹೇಳ್ತಾ ಇರ್ತಾರೆ. ಅಲ್ಲಿ ಕೂಡ ವಿವೇಕ್ ಬರ್ತಾರೆ. ಅಷ್ಟೊಂದು ಅರ್ಜೆಂಟ್ ಏನಿದೆ ಅಗಸ್ತ್ಯ ಅಂತ ವಿವೇಕ್ ಬರ್ತಾನೆ. ಅಲ್ಲಿಗೆ ಅಂಬಿಕನು ಕೂಡ ಬಂದ್ಬಿಟ್ಟು, ಅಗಸ್ತ್ಯ ಇಲ್ಲೇನು ಮಾಡ್ತಾ ಇದೆಯಾ ನೀನು, ಬಾಯಿಲಿ ಪುರೋಹಿತರು ಕರೀತಿದ್ದಾರೆ ಬಾಯಿಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ಮಾಮ್ ಅಂತಂದ್ರೂ ಕೂಡ ಅವಳು ಕೇಳೋದೇ ಇಲ್ಲ. ಯಾಕೋ ಅಲ್ಲಿಗೆ ಯಾಕೋ ಹೋಗಿದ್ದೆ ನೀನು ಅಂತ ಕೇಳಿದಾಗ, ಹೌದು ಮಾಮ್, ನಾನು ಸತ್ಯ ಹೇಳೋದಕ್ಕೆ ಹೋಗಿದ್ದೆ, ಸತ್ಯ ಹೇಳೋ ಟೈಮು ಬಂದಿದೆ ಇವಾಗ, ಅದಕ್ಕೆ ನಾನು ಸತ್ಯ ಹೇಳಬೇಕು ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ. ಇನ್ನು ಯಾಕೋ ರೆಡಿ ಆಗಿಲ್ಲ ಅಂತ ಕೇಳಿದಾಗ, ರೆಡಿನಾ, ಇಲ್ಲ ಮಾಮ್ ರೆಡಿ ಆಗೋದಿಲ್ಲ, ನಾನು ಆಗದೆ ಇರೋ ಮದುವೆಗೆ ಏನಕ್ಕೆ ರೆಡಿ ಆಗಬೇಕು ಅಂತ ಹೇಳಿ ಅಗಸ್ತ್ಯ ಕೇಳ್ತಾನೆ. ಆಗ ಏನೋ ಹೇಳ್ತಾ ಇದೆಯಾ, ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದೆಯಾ, ಈ ಮಾಮ್ ಹೇಳ ಬಿದ್ರೂ ನೀನು ಮದುವೆ ಆಗೋದಿಲ್ವಾ ಅಂತ ಹೇಳಿಬಿಟ್ಟು ಶೂಟ್ ಮಾಡ್ಕೊಳ್ಳೋದಕ್ಕೆ ಗನ್ನನ್ನು ಹಣೆಗೆ ಇಟ್ಕೊಳ್ತಾಳೆ. ಅದನ್ನು ನೋಡ್ಬಿಟ್ಟು, ಮಾಮ್ ನನ್ನನ್ನು ಎದುರಿಸ್ತಾ ಇದ್ದೀರಾ, ನೀವೇನೇ ಬೆದರಿಕೆ ಹಾಕಿದ್ರೂ ಕೂಡ ನಾನು ಎದುರೋದಿಲ್ಲ, ನೀವು ಒಂದು ಕ್ಷಣದಲ್ಲಿ ಎದುರಿಸ್ತಾ ಇದ್ದೀರಾ ಅಂತ ನಾನು ಎದುರುಕೊಂಡು ಹಿಂದೆ ಸರಿದ್ರೆ ಇದರಲ್ಲಿ ಆ ಕಾವೇರಿ ಬಾಳು ಹಾಗೆ ಈ ವೃಂದನ್ ಬಾಳು ಇಬ್ಬರು ಬಾಳು ಕೂಡ ಹಾಳಾಗುತ್ತೆ, ನಾನು ಕಾವೇರಿ ಅವರಿಗೆ ಮೋಸ ಮಾಡೋದಿಲ್ಲ, ಹಾಗೆ ಈ ವೃಂದನ್ ಬಾಳು ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅವತ್ತಿಂದನೂ ಹೇಳ್ತಾ ಇದ್ದೀನಿ, ಅದನ್ನೇ ಮಾಡ್ತೀನಿ ಮಾಮ್ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಇಷ್ಟು ಹೇಳಿದ್ರೂ ಕೂಡ ನೀನು ನನಗೆ ಬೆಲೆ ಕೊಡ್ತಾ ಇಲ್ಲ ಅಲ್ವಾ, ಈ ಅಮ್ಮ ಏನು ಅನ್ನೋದು ನಿನಗೆ ಗೊತ್ತಿಲ್ವಾ, ಒಂದು ಸಲ ಇವಳು ಹೇಳಿದ ಮಾತನ್ನು ಮಾಡ್ತಾಳೆ, ಯಾವುದೇ ಕಾರಣಕ್ಕೂ ಹಿಂದೆ ಸರ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಜೋರಾಗಿ ಕಣ್ಣನ್ನು ಬಿಡ್ಕೊಂಡು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ, ಮಾಮ್ ನನ್ನ ಜೀವನ ನಿನಗೆ ಸ್ವಲ್ಪನೂ ಏನು ಅನ್ನಿಸ್ತಾ ಇಲ್ವಾ, ನನ್ನ ಮನಸ್ಸಿನ ಭಾವನೆಗಳಿಗೆ, ಕಾವೇರಿಯವ್ರ ಮನಸ್ಸಿನ ಭಾವನೆಗಳಿಗೆ ಬೆಲೆನೇ ಇಲ್ವಾ ಮಾಮ್ ಅಂತ ಹೇಳಿ ಅಗಸ್ತ್ಯ ಕೇಳಿದ್ರೆ, ಅದೇನು ನನಗೆ ಗೊತ್ತಿಲ್ಲ ಅಗಸ್ತ್ಯ, ನೀನು ಬೃಂದನ ಮದುವೆ ಆಗಬೇಕು ಅಷ್ಟೇ ಅಂತ ಹೇಳಿ ಅಂಬಿಕಾ ಹೇಳ್ತಾ ಇರ್ತಾರೆ. ನಾನು ಮಾತ್ರ ಸಾಯೋದಿಲ್ಲ, ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ಕಾವೇರಿನ ಸಾಯಿಸ್ಬಿಟ್ಟು ಆಮೇಲೆ ನಾನು ಸತ್ತೋಗ್ತೀನಿ ಅಂತ ಹೇಳಿ ಅಂಬಿಕಾ ಹೇಳ್ತಾರೆ. ಆಗ ಈ ಅಗಸ್ತ್ಯನ ಕೈಯಲ್ಲಿ ಏನೂ ಮಾಡೋದಕ್ಕೆ ಆಗದೆ ಇರೋ ಒಂದು ರೀತಿ ಕುತ್ಕೊಂಡ್ಬಿಡ್ತಾನೆ. ಅಗಸ್ತ್ಯ ಕುತ್ಕೊಂಡಿರೋದನ್ನು ನೋಡಿಬಿಟ್ಟು ಅಂಬಿಕಾ ಬಂದು ತುಂಬ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಬೇಗ ಮಗನ ಥರ ರೆಡಿಯಾಗಿಬಿಟ್ಟು ಹಸೆಮಣೆ ಮೇಲೆ ಕೂರೋದಕ್ಕೆ ರೆಡಿಯಾಗಿ ಬಾ, ನಿಮ್ಮ ಮಂಟಪದಲ್ಲಿ ಅಮ್ಮ ಕಾಯ್ತಾ ಇರ್ತಾಳೆ, ಇಲ್ಲ ಅಂತಂದರೆ ಈ ಅಮ್ಮ ಏನು ಅಂತ ನಿನಗೆ ಗೊತ್ತು ಅಲ್ವಾ ಅಂತ ಹೇಳಿಬಿಟ್ಟು ಅಂಬಿಕಾ ಅಲ್ಲಿಂದ ಹೋಗ್ತಾಳೆ. ಹಾಗೆಯೇ ಕಾವೇರಿನೂ ಕೂಡ ಈ ಕಡೆ ಅಗಸ್ತ್ಯನ ಹುಡ್ಕೊಂಡು ಬರ್ತಾ ಇರ್ತಾಳೆ. ಏಯ್ ಬಾರೆ ಇಲ್ಲಿ ಅಂತ ಹೇಳಿ ಕೈ ಇಟ್ಕೊಂಡು ಹೇಳ್ಕೊಳ್ತಾರೆ. ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದಾಗ, ಅಗಸ್ತ್ಯ ಅವ್ರ ಜೊತೆ ಮಾತಾಡಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾವೇರಿ ಹೇಳಿದಾಗ, ಅವನ ಜೊತೆ ಏನೇ ಮಾತಾಡ್ಬೇಕು ನೀನು, ಅವನು ಮದುವೆ ಆಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ, ಈ ಕಡೆ ವೃಂದ ರೆಡಿಯಾಗಿದ್ದಾಳೋ ಇಲ್ವೋ ಅಂತ ಹೇಳಿ ನೋಡ್ಕೊಂಡು ಕರ್ಕೊಂಬರಗೆ, ಅವಳನ್ನ ಕರ್ಕೊಂಬಂದು ಹಸೆಮಣೆ ಮೇಲೆ ಕೂರಿಸ್ಬೇಕಾಗಿರೋದು ನೀನಲ್ವಾ ಅಂತ ಹೇಳಿ ಅಂಬಿಕಾ ಹೇಳಿದಾಗ, ಅತ್ತೆ ಏನು ಹೇಳ್ತಾ ಇದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ ಅತ್ತೆ ಅಂತ ಹೇಳಿದಾಗ, ಇನ್ನೊಂದು ಸಲ ಅತ್ತೆ ಗೀತೆ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ
ಬಿಡೋದಿಲ್ಲ ನೋಡು, ನೋಡೇ ಇಲ್ಲಿ, ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ನೋಡೇ ಇಲ್ಲಿ ಅಂತ ಹೇಳಿ ಗನ್ನನ್ನು ತೋರಿಸ್ತಾಳೆ. ಆ ಗನ್ನನ್ನು ನೋಡಿದ ತಕ್ಷಣವೇ ಶಾಕ್ ಆಗಿಬಿಡ್ತಾಳೆ ಕಾವೇರಿ. ಏನು ಭಯ ಆಗ್ತಾ ಇದೆಯಾ? ನಿನ್ನನ್ನು ಸಾಯಿಸ್ತೀನಿ ಅಂತ ಅಂದ್ಕೊಂಡಿದ್ದೀನೆ, ನಿನ್ನನ್ನು ಸಾಯಿಸೋದಿಲ್ಲ, ನಿನ್ನನ್ನು ಸಾಯಿಸಿ ನಾನು ಯಾಕೆ ಕೊಲೆಗಡಿಕೆ ಆಗಲಿ, ನೀನು ಇಷ್ಟೊಂದೆಲ್ಲ ಹಠ ಮಾಡಿಕೊಂಡು ಮುಂದೆ ಹೋದರೆ ನಾನೇ ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಎದುರಿಸ್ತಾರೆ. ಏನೋ ಹೇಳ್ತಾ ಇದ್ದಲ್ಲ ಅಗಸ್ತ್ಯ ಅವರು ನನ್ನ ಕೈ ಬಿಡೋದಿಲ್ಲ, ಅದು ನಂಬಿದ ದೇವರು ನನ್ನನ್ನು ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದು ಹೇಗೆ ಕಾಪಾಡ್ತಾನೆ ನಿನ್ನನ್ನು ಅಂತ ನಾನು ನೋಡ್ಬಿಡ್ತೀನಿ ಕಣೆ ಅಂತ ಹೇಳಿ ಸವಾಲು ಹಾಕ್ತಾ ಇರ್ತಾರೆ. ಹಾಗೆಯೇ ವೃಂದನ್ ಹೋಗಿ ಕರ್ಕೊಂಬರೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಇನ್ನು ಕಾವೇರಿ ಅವರು ಕೂಡ ತುಂಬಾ ಅಳ್ತಾ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.